ಓ, ಗೌಡ್ರಿ ಈ ಕಡೆಗೆ ಬರ್ತವ್ರೆ. ಹಾ, ಏನಪ್ಪಾ ಚೆನ್ನಣ್ಣ ಈ ಕಡೆಯಿಂದ ಬರ್ತೈತಿಯಾ? ಇನ್ನೇನ್ ಮಾಡದ್ ಗೌಡ್ರೆ, ಬೆಳಿಗ್ಗೆಯಿಂದ ಸಂಜೆ ಗಂಟೆ ಮಾಡ್ಬೇಕಲ್ಲ ಗೇಮೆಯ. ಮಾಡ್ಬೇಕಪ್ಪ. ಅಲ್ಲ ಕಣೋ, ಭೂಮಿ ತಾಯಿ ಸೇವೆ ಮಾಡ್ದೆ ಇನ್ಯಾರ್ ಸೇವೆ ಮಾಡ್ತೀಯ ನೀನು? ಹಳಾದ್ ಕೆಂಬೇರೆ ಆಗ್ಬಿಟ್ಟೈತೆ ಗೌಡ್ರೆ. ಏನ್ ಮಾಡ್ಲಿ, ಶುಂಠಿ ಕಷಾಯ ಮಾಡ್ಕೊಂಡ್ ಕುಡ್ದು ಕುಡ್ದು ನನ್ಗಂತೂ ಸಾಕ ಹೋಗ್ಬಿಟ್ಟೈತೆ. ಅಲ್ಲ ಕಣೋ, ಶುಂಠಿ ಕಷಾಯ ಕುಡಿದ್ರೆ ನಿನ್ಗೇನು ಕೆಮ್ಮು ಕಮ್ಮಿ ಆಯ್ತದೆ ಅಂತ ಅನ್ಕೊಂಡಿದ್ಯಾ? ಈಗಿನ ಕೆಮ್ಮು ಅಪ್ಡೇಟ್ ಆಗ್ಬಿಟ್ಟವೆ, ಅಪ್ಡೇಟ್. ಎಂತದ್ ಗೌಡ್ರೆ ಅಪ್ಡೇಟ್ರಾ? ಅಯ್ಯೋ ದಡ್ಡ ದಡ್ಡ. ಅಂದ್ರೆ ಈಗಿನ ಕೆಮ್ಮು ಬರೀ ಶುಂಠಿ ಕಷಾಯ ಕುಡಿದ್ರೆ ಕಮ್ಮಿ ಆಗಲ್ಲ. ಇಂಗ್ಲಿಷ್ ಮೆಡಿಸನ್ ತಗೋಬೇಕು. ಮಾತ್ರೆ ಸಿರಪ್ಪು ತಗೊಂಡ್ ಕುಡಿದ್ರೆ ಕಮ್ಮಿ ಆಗೋದು. ಸ್ವಲ್ಪ ಬೀಡಿ ಸಿಗರೇಟ್ ಸೇದೋದ್ ಒಂಚೂರು ಕಮ್ಮಿ ಮಾಡೋ. ಅದೇನ್ ದಿನಕ್ಕೆ ಒಂದೊಂದ್ ಕಟ್ಟುಕ್ ಸೇರ್ತೀಯಪ್ಪ, ನಾನೇ ನೋಡಿಲ್ವಾ? ಅಲ್ಲ ಗೌಡ್ರೆ, ಕುಡಿಯೋದು ಸೇದೋದು ಇದು ಯಾವ್ದು ಇಲ್ಲದೆ ಇದ್ಮೇಲೆ ಮನುಷ್ಯನ್ ಜೀವನ ಯಾಕೆ ಹೇಳಿ? ನಮ್ ಕೈಲಿ ಆಗಲ್ಲ ಬಿಡಿ. ಯಾಕೋ, ಮನುಷ್ಯ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಇನ್ನ ಕುಡಿಯೋದು, ಸಿಗರೇಟ್ ಸೇದೋದು, ಬೀಡಿ ಸೇದೋದು ಬಿಡಕ್ಕಾಗೋದಿಲ್ವಾ? ಅಯ್ಯೋ ಇಲ್ಲ ಗೌಡ್ರೆ, ನನ್ ಕೈಲದೆಲ್ಲ ಆಗದೇ ಇಲ್ಲ ಬಿಡಿ. ಸರಿ, ನೀವೇನು ಇದ್ಯಾರಿದು ಈ ಹುಡ್ಗ? ನೀನ್ ನೋಡಿಲ್ಲಪ್ಪ ಈ ಊರಲ್ಲಿ. ಏನ್ ಹೊಸಬನ? ಯಾರಿದು ನಿಮ್ ಜೊತೆ ಬತ್ತೈತೆ? ಅಯ್ಯೋ, ಇವ್ ನನ್ನ ಅಳಿಯ. ಅಳಿಯ? ಇದೇನ್ ಗೌಡ್ರೆ, ನಾನ್ ಯಾವತ್ತು ನೋಡಿಲ್ಲಪ್ಪ. ಅದಾ, ಅದೇ ನನ್ನ ಹೆಂಡ್ರು ಅಣ್ಣನ್ ಮಗ. ಓ, ಆ ಹೌದೌದು. ಏನಪ್ಪಾ, ಚೆನ್ನಾಗಿದೀಯಾ? ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದ್ದಾರಾ? ಹ್ಞೂ ಅಂಕಲ್, ಚೆನ್ನಾಗಿದ್ದೀನಿ. ಅಪ್ಪ ಇಲ್ಲ, ಅಮ್ಮ ಚೆನ್ನಾಗಿದ್ದಾರೆ. ಏನಪ್ಪಾ, ನಿಮ್ ತಂದೆಯವ್ರು ತೀರೋದ್ರ? ಚೆನ್ನಣ್ಣ, ಬಿಡು ಅದೆಲ್ಲ. ಪಾಪ ಹುಡ್ಗಂಗೆ ಯಾಕೆ ನೋವು ಮಾಡ್ತೀಯಾ? ಅಲ್ಲ ಗೌಡ್ರೆ, ಅದು ಬಾಯಿ ಮಾತಕ್ಕೆ ಕೇಳಿದೆ ಬಿಡಿ, ಹೋಗ್ಲಿ. ಏನಪ್ಪಾ, ಏನ್ ಓದ್ಕೊಂಡಿದೀಯಾ? ಮದ್ವೆ ಗಿದ್ವೆ ಆಗೈತಾ, ಇನ್ನ ಆಗಿಲ್ವಾ? ಇಲ್ಲ ಇಲ್ಲ, ನಾನು ಕಾಂಪಿಟೇಟಿವ್ ಎಕ್ಸಾಮ್ಗೆಲ್ಲ ಟ್ರೈ ಮಾಡ್ತಾ ಇದ್ದೀನಿ. IAS ಆಫೀಸರ್ ಆಗ್ಬೇಕು ಅಂತ ಅನ್ಕೊಂಡಿದೀನಿ. ಆ, ಇನ್ನ ಮದ್ವೆ ಆಗಿಲ್ಲ ಅಂಕಲ್. ಮದ್ವೆ ಆಗ್ಬಿಡಪ್ಪ, ಹೆಣ್ಣುಗಳು ಸಿಗೋದ್ ಕಷ್ಟ ಇವಾಗ. ಹೆಣ್ಮಕ್ಳಿಗೆ ಬರ ಬಂದ್ಬಿಟ್ಟೈತೆ. ನೋಡಿ, ಈಗ್ಲಿಂದಾನೇ ಹುಡ್ಕಕ್ ಶುರು ಮಾಡಿದ್ರೆ ಇನ್ 4 ವರ್ಷ 5 ವರ್ಷಕ್ಕೆ ನಿನ್ಗೊಂದ್ ಹೆಣ್ ಸಿಗ್ತದೆ ನೋಡು. ಇಲ್ಲ, ನಾನು ಆಮೇಲೆ ಮಾಡ್ಕೋತೀನಿ. ನನ್ಗೆ ಏಜ್ ಬರ್ಲಿ, ಹಂಗಾಗ್ಲಿ ಹಿಂಗಾಗ್ಲಿ, ನನ್ ಕೆಲ್ಸ ಸಿಕ್ಕದ್ಮೇಲೆ ಮಾಡ್ಕೋತೀನಿ ಅಂತ ಏನಾರು ಕಾಯ್ಕೊಂಡ್ ಕೂತಿದ್ದೆ. ಅವಾಗ ವಯಸ್ಸಾಗಿ ಹೋಗಿ ಯಾರು ಹೆಣ್ ಕೊಡಕ್ಕಲ್ಲ. ಅಯ್ಯೋ, ಏಜ್ ಆಗ್ಬಿಟ್ಟೈತೆ ಹುಡುಗಂಗೆ ಅಂತ ಹೇಳ್ಬಿಟ್ಟು ಎಣ್ಣೆ ಸಿಗಕ್ಕಲ್ಲ ನೋಡು. ಅಯ್ಯೋ ಬಾರೋ, ಮದ್ವೆ ಆಗಿ ನಾನು ನೀನು ಮಾಡ್ತಿರೋದು ಅಷ್ಟಲ್ಲೇ ಐತೆ. ಹುಡ್ಗ ಏನೋ ಏನೋ ಮಾಡ್ಬೇಕು ಅಂತ ಅವನೇ, ಓದ್ಲಿ ಬಿಡು. ಅವನು ಒಳ್ಳೆ ಕೆಲಸ ತಕೊಂಡ ಅಂತ ಅಂದ್ರೆ ಹೆಣ್ ಕೊಡೋರ್ಗೆ ಏನೋ ಕ್ಯೂ ಕ್ಯೂ ನಿಂತ್ಕೊಂಡ್ ಕೊಡ್ತಾರೆ. ನನ್ನ ಅಳಿಯಂಗೆ ಏನ್ ಕಮ್ಮಿ ಆಗೈತೆ ಹೇಳು? ಹೌದು ಗೌಡ್ರೆ, ನೋಡಕ್ಕೇನೋ ಚೆನ್ನಾಗಿ ಅವ್ರೆ. ಸರಿ ಗೌಡ್ರೆ, ಆಯ್ತು, ಮನೆಗೆ ಹೋಗ್ತೀನಿ. ಸರಿ ಆಯ್ತು. ಅನ್ನಂಗೆ ಒಂದೆರಡು ನಾಟಿ ಕೋಳಿ ಕೂಡ ನಿಮ್ ಮನೆಯಲ್ಲಿ ಕೋಳಿ ಸಾಕೊಂಡಿದ್ದೀರಲ್ಲ? ಕೋಳಿನ? ಗೌಡ್ರೆ, ನಾನು ಹೆಂಡ್ರು ಕೇಳ್ಬೇಕು. ಯಾಕಂದ್ರೆ ಈ ಕೋಳಿ, ಈ ಮೊಟ್ಟೆ ಇದ್ರದ್ದೆಲ್ಲ ನನಗ್ ಸಂಬಂಧಪಟ್ಟಿದ್ದಲ್ಲ. ಸಾಕಂಡ್ರೆ ಅದ ಅವಳು, ಕೊಡೋಳು ಅವಳು, ದುಡ್ಡು ಮಾಡ್ಕೊಳ್ಳೋಳು ಅವಳು. ನನ್ಗೆ ಅದ್ರಲ್ಲಿ ಏನೋ ಪಾತ್ರ ಇಲ್ಲ ನೋಡಿ. ಸರಿಯಾಗಿ ಹೇಳ್ದೆ ಬಿಡಪ್ಪ ನೀನು. ಸರಿ ಆಯ್ತು ಬಿಡು. ಆಮೇಲೆ ನಾನು ಹೆಂಡ್ರನ್ನೇ ಕಳಿಸ್ತೀನಿ, ಒಂದ್ ಕೋಳಿ ಇಸ್ಕೊಂಬ ಅಂತವ. ಓಹೋ, ಅಳಿಯ ಬಂದಾನೆ ಅಂತ ಭರ್ಜರಿ ನಾಟಿ ಕೋಳಿ ಸಾರು ಅನ್ನ ಇವತ್ತು. ಹಾ ಹೌದಪ್ಪ, ನಾನು ಅಳಿಯಂಗೆ ಅಂತ ಹೇಳ್ಬಿಟ್ಟೆ. ಸರಿ ಆಯ್ತು, ನಾನುವೇ ಬೋರ್ವೆಲ್ ಆನ್ ಮಾಡೋದಂತೆ ಅದ ಆಫ್ ಮಾಡೋಣ ಅಂತ ಹೋಯ್ತಾ ಇದ್ದೀನಿ. ಸರಿ ಆಯ್ತು ಬಿಡು. ಕರೆಂಟ್ ಐತಾ ಹೋಯ್ತಾ? ಅಯ್ಯೋ ಗೌಡ್ರೆ, ಕರೆಂಟ್ ಹೋಯ್ತು ಅವಾಗ್ಲೇ, ಹೋಗಿ ಅರ್ಧ ಗಂಟೆ ಆಯ್ತು. ಹೌದಾ? ಸರಿ ಆಯ್ತು, ಹಂಗಾರೆ ಮೋಟರ್ ಆಫ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಅಯ್ಯೋ, ಆಫ್ ಮಾಡಿಲ್ಲ ಅಂತಂದ್ರೆ ಆಮೇಲೆ ಮತ್ತೆ ಕರೆಂಟ್ ಬಂದಾಗ ಏನಾದ್ರು ನೀರ್ ಸ್ಟಾರ್ಟ್ ಆಗ್ಬಿಟ್ರೆ ಕಷ್ಟ. ಸರಿ ಸರಿ ಗೌಡ್ರೆ, ಆಯ್ತು, ಹೋಗ್ಬಿಟ್ಟು ಬನ್ನಿ. ಮಾವ, ನಿಮ್ ಊರೊಂಥರ ಚೆನ್ನಾಗಿದೆ ಮಾವ. ನಿಮ್ ಜಮೀನು ಯಾವ ಕಡೆ ಇರೋದು? ಇನ್ನು ತುಂಬಾ ದೂರ ಹೋಗ್ಬೇಕು ಅಂತ ಅನ್ಸುತ್ತೆ. ಅಲ್ಲ ಮಾವ, ದಿನ ಅಲ್ಲಿಂದ ಇಲ್ಲಿ ಗಂಟ ನಡ್ಕೊಂಡೇ ಓಡಾಡ್ತೀರಾ? ಹೂನಪ್ಪ, ಅಲ್ಲಿಂದ ಇಲ್ಲಿ ಗಂಟ ನಡ್ಕೊಂಡೇ ಓಡಾಡೋದ್ ನೋಡು. ದಿನಕ್ಕೊಂದ್ 2 ಸರಿ 3 ಸರಿ ಬಂದ್ ಹೋಗ್ಬೇಕಾಯ್ತದೆ. ನಮ್ಗೆ ಯಾವ ಎಕ್ಸಸೈಸು ಏನು ಬೇಕಾಗಿಲ್ಲ ನೋಡು. 2 ಸರಿ 3 ಸರಿ ಓಡಾಡ್ಬಿಟ್ರೆ ಆರಾಮಾಗಿ ಫಿಟ್ ಆಗ್ಬಿಡ್ತೀವಿ. ಯಾಕಪ್ಪ, ನಿನ್ ಕಾಲ್ಗಿಲ್ ನೋಯ್ತೈತ ಏನು? ಇಲ್ಲ ಇಲ್ಲ ಮಾವ, ಸುಮ್ನೆ ಕೇಳ್ದೆ ಹಂಗೇನೇನೆ. ಪಾಪ ಅಲ್ಲಿಂದ ಇಲ್ಲಿ ಗಂಟ ನಡ್ಕೊಂಡ್ ಬರ್ಬೇಕಲ್ಲ ಅಂತ. ಒಂದ್ ಗಾಡಿ ತಗೋಬಿಟ್ಟಿದ್ರೆ ಆಗದಪ್ಪ. ಅಯ್ಯೋ, ನಮ್ಗೆ ಯಾಕಪ್ಪ ಗಾಡಿ? ತಗೊಂಡಿದೀನಿ, ಒಂದ್ ಗಾಡಿಯ ಮನೆ ತಾವ್ ನಿಂತೈತೆ. ಅದು ನಿನ್ನೆ ಅತ್ತೆ ಅವಳಲ್ಲ ಅತ್ತೆ. ಅಯ್ಯೋ, ಗಾಡಿ ಮುಟ್ಟಿಸ್ಕೊಡಕ್ಕಲ್ಲ. ಹೊಸ ಗಾಡಿ ತಗೊಂಡೋಗಿ ಏನಾರು ಮಾಡ್ಕೊಂಡ್ ಬಂದ್ಬಿಡ್ತೀರಾ? ಗಾಡಿ ತೆಗಿಬೇಡಿ, ಗಾಡಿ ಮುಟ್ಲೇಬೇಡಿ ಅಂತ ಕೀನ ಬೀರು ಒಳಗಡೆ ಹಾಕಿ ಬೀಗ ಹಾಕಿಟ್ಟವಳು ನೋಡು. ಏನು, ಗಾಡಿ ಕೀನ ಬೀರು ಒಳಗಡೆ ಹಾಕಿ ಬೀಗ ಹಾಕಿಟ್ಟವ್ರ? ಅಯ್ಯೋ ದೇವ್ರೆ. ನೋಡು ನೋಡು, ನಿನ್ಗೆ ಒಂದಿನ ಅವಳ ವಿಷಯ ಕೇಳಿ ಹೆಂಗ್ ಅನ್ನಿಸ್ತೈತೆ. ನಾನು ಅವಳ ಜೊತೆನೆ ಎಣಕ್ತಾ ಇದೀನ, ನನ್ಗೆ ಹೆಂಗ್ ಆಗಿರ್ಬೇಡ ಅಂತ. ಆ ಗಾಡಿ ತಂದಿನ ಒಂದ್ ರೌಂಡ್ ಹೋಗಿ ಬಂದಿದ್ದ ಅಷ್ಟೇ ಕಣಪ್ಪ. ಏನ್ ಗಾಡಿ ತೆಗಿಬೇಕು ಅಂದ್ರೆ ಇವಳು 100 ಸರಿ ಕೇಳ್ಬೇಕು. ಆಗ್ಲೂ ಕೊಟ್ಲು, ಇಲ್ಲ ಅಂದ್ರೆ ಇಲ್ಲ. ಅಲ್ಲ, ಗಾಡಿ ನಿಲ್ಸಿ ನಿಲ್ಸಿ ಆ ಗಾಡಿ ಏನ್ ಆಗ್ಬೇಡ. ನಾನು ಅದು ಹೇಳಿದ್ರೆ ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಅವಳು.
ಗಾಡಿ ಹಂಗ್ ಮನೆ ಹತ್ರ ನಿಲ್ಲಿಸ್ಬಾರ್ದು ಕಣೆ, ನಿಲ್ಸಿದ್ರೆ ಅದು ಗಾಡಿ ಹಾಳಾಗ್ಬಿಡುತ್ತೆ, ಓಡ್ತಾ ಇದ್ರೆ ಗಾಡಿಗೆ ಒಂದ್ ಬೆಲೆ ಅಂತ ಅಂದ್ರೂ ಬೇಡ, ಮುಟ್ಬೇಡಿ ಅಂದ್ರೆ ಮುಟ್ಬೇಡಿ ಅಂತೇಳೆ. ಏನ್ ಹೇಳಿ ಅವಳಿಗೆ, ನನಗೂ ಹೇಳಿ ಹೇಳಿ ಸಾಕಾಗಿ ಸುಮ್ಮನೆ ಆಗ್ಬಿಟ್ಟಿದೀನಿ ನೋಡಪ್ಪ. ಸರಿ ಮಾವ ಆಯ್ತು, ನಾನು ಹೇಳ್ತೀನಿ ಬಿಡಿ ಅತ್ತೆಗೆ, ನಾನು ಇಸ್ಕೊಡ್ತೀನಿ. ಅಷ್ಟ್ ಹೇಳಿ ಪುಣ್ಯ ಕಟ್ಕೊಳಪ್ಪ ನೀನು. ನನ್ಗಂತೂ ಅಯ್ಯೋ ಗಾಡಿ ಇದ್ರು ಇಲ್ಲಿಂದ ಇಲ್ಲಿ ಗಂಟ ನಡಿಬೇಕಲ್ಲಪ್ಪ ಅನ್ನೋದೇ ಒಂದ್ ತಲೆನೋವು ಆಗ್ಬಿಟ್ಟೈತೆ. ನೋಡಪ್ಪ ಇದೆಲ್ಲ ನಮ್ದೇಯ, ಈ ತೆಂಗಿನ ಗಿಡಗಳೆಲ್ಲ ಅವೇ ನೋಡು, ಇವೆಲ್ಲ ನಮ್ದೇನೇನೆ. ಈ ಸರಿ ಕಾಯೆಲ್ಲ ಕೀಳ್ಸ್ಬಿಟ್ಟಿದೀನಿ, ಆಗ್ಲೇ ಕೀಳ್ಸಿ ಕೊಟ್ಬಿಟ್ಟೆ. ಹೌದಮ್ಮವ? ಮರಗಳೆಲ್ಲ ಚೆನ್ನಾಗಿದ್ದಾವೆ. ಇನ್ನು ಆ ಕಡೆನೂ ತುಂಬಾ ಮರಗಳಿದಾವೆ, ಬಾ ಆ ಕಡೆನೂ ತೋರಿಸ್ತೀನಿ, ನೋಡ್ಕೊ ಬರುವಂತೆ. ನೋಡಪ್ಪ ಇದೇ ನಮ್ದು ಪುಟ್ಟ ತೋಟ, ನಮ್ಗೆ ನಿಮ್ಮಷ್ಟು ಆಸ್ತಿ ಇಲ್ಲ, ಆದ್ರೂ ಇದ್ದಿದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಮಾಡ್ಕೊಂಡು ಹೋಯ್ತಾ ಇದೀವಿ. ಇನ್ಯಾವ ಮಕ್ಳು ಮರಿಯವ್ವ ನನ್ಗೆ. ಅಯ್ಯೋ ಮಾವ, ಇಷ್ಟು ಮಾಡಿದಿರಲ್ಲ, ಇದಕ್ಕಿಂತ ಬೇಕಾ ಹೇಳಿ? ಮಕ್ಳಿಲ್ಲ ಅಂತ ಯಾಕೆ ಬೇಜಾರ್ ಮಾಡ್ಕೋತೀರಾ? ನಾನಿದ್ದೀನಲ್ಲ, ನಾನ್ ನೋಡ್ಕೋತೀನಿ ನಿಮ್ಮನ್ನ. ಅಯ್ಯೋ ಮಾವ, ಯಾಕೆ ಕಳ್ತಾ ಇದ್ದೀರಾ? ಅಲ್ಲ, ನಾನೇನಾದ್ರೂ ತಪ್ಪಾಗಿ ಮಾತಾಡ್ಬಿಟ್ನ ಮಾವ? ಮಾವ, ಆ ಥರ ನಾನು ಏನಾದ್ರೂ ಮಾತಾಡಿದ್ದು ನಿಮಗೆ ಬೇಜಾರಾಗಿದ್ರೆ ಸಾರಿ ಮಾವ, ನನಗೆ ಕ್ಷಮಿಸ್ಬಿಡಿ. ಛೇ ಇಲ್ಲಪ್ಪ, ನಾನು ಅಳ್ತಿರೋದು ಅದಕ್ಕಲ್ಲ ಕಣಪ್ಪ. ಇಷ್ಟು ವರ್ಷ ಆಯ್ತು, ನಮ್ಗೆ ಯಾರು ಇರ್ಲಿಲ್ಲ. ನಾನು ನೋಡ್ಕೋತೀನಿ, ನಾನು ನಿಮ್ ಜೊತೆ ಇರ್ತೀನಿ ಅನ್ನೋರು ಯಾರು ಇರ್ಲಿಲ್ಲ. ನನಗೆ ನನ್ನ ಹೆಂಡತಿಗೆ ನಾನು ಅಷ್ಟೇ. ಆದ್ರೆ ಇವತ್ತು ನೀನ್ ಆಡಿದ ಮಾತು ನನ್ನ ಮನ್ಸಿಗೆ ಮುಟ್ಬಿಡ್ತಪ್ಪ. ಎಷ್ಟೋ ಸರಿ ನಿಮ್ಮ ಅತ್ತೆ ಎಷ್ಟು ಗೋಳಾಡಿದಾಳೆ. ಅಲ್ಲ ಕಣ್ರಿ, ಆ ದೇವ್ರಿಗೆ ಕಣ್ಣೇ ಇಲ್ವೇನ್ರಿ? ನಮ್ಗೊಂದ್ ಮಗು ಕೊಟ್ಟಿಲ್ವಲ್ರಿ? ಹೆಣ್ಣೋ ಗಂಡೋ ಒಂದೇ ಒಂದ್ ಮಗು ಕೊಟ್ಟಿದ್ರೆ ಸಾಕಾಗಿತ್ತಲ್ರಿ ಅಂತ ನನಗೂ ನೋವಿತ್ತು. ಆದ್ರೆ ಅದನ್ನ ಅವಳ ಎದುರುಗಡೆ ತೋರ್ಸ್ಕೊಂಡ್ರೆ ಎಲ್ಲ ಅವಳು ಬೇಜಾರ್ ಮಾಡ್ಕೋತಾಳು ಅಂತ ಅವಳ ಎದುರುಗಡೆ ನಾನು ತೋರ್ಸ್ಕೊಳ್ಳೇ ಇಲ್ಲ. ಈ ನೋವನ್ನ ಕಮ್ಮಿ ಮಾಡ್ಬೇಕು ಅಂತ ಹೇಳಿ ಒಂದ್ ಮಗುನ ದತ್ತುನ ತಗೊಂಡು ಕಣಪ್ಪ. ಆದ್ರೆ ಆ ಮಗುವಿನ ತಂದೆ ತಾಯಿಗಳು ಬಂದು ನಮ್ ಜೊತೆ ಜೋರ್ ಜಗಳ ಮಾಡಿ ಮಗುನ ಕರ್ಕೊಂಡು ಹೊಟ್ಟೋದ್ರು. ಅವತ್ತೇ ತುಂಬಾ ಬೇಜಾರಾಗೋಯ್ತು. ಇಲ್ಲ, ನಮ್ದಲ್ದೇ ಇರೋ ಮಗುನ ನಾವು ಸಾಕ್ತಿವಿ ಅಂತ ಅನ್ಕೊಳ್ಳೋದು ತಪ್ಪು, ಈ ತರ ಆಗತ್ತೆ ಅಂತ ಹೇಳಿ ಅವತ್ತಿಂದ ಯಾವ ಮಕ್ಳು ಸುದ್ದಿಗೂ ಹೋಗ್ಲೇ ಇಲ್ಲ ಕಣಪ್ಪ. ಇಷ್ಟು ಸರಿ ನನ್ಗನ್ಸಿದೆ, ಅಲ್ಲ ನಾನು ಬದುಕಿದ್ದು ಅವಳು ಬೇಗ ಹೋಗ್ಬಿಟ್ರೆ ನಾನು ಇರೋವರೆಗೂ ಅವಳನ್ನ ನೋಡ್ಕೋಬಹುದು. ಆದ್ರೆ ನಾನೇ ಮೊದ್ಲು ತೀರೋಗ್ಬಿಟ್ರೆ ನನ್ನ ಹೆಂಡತಿಗೆ ಯಾರಪ್ಪ ಆಗ್ತಾರೆ, ಯಾರಿದ್ದಾರೆ ಅವಳಿಗೆ ಅಂತ ಎಷ್ಟು ಸಾರಿ ನೊಂದಿದ್ದೀನೋ. ಆದ್ರೆ ಇವತ್ತು ನೀನು ಆಡಿದ ಮಾತು ನಿಜವಾಗ್ಲೂ ನನ್ನ ಮನ್ಸಿಗೆ ಮುಟ್ಬಿಡ್ತು ಕಣಪ್ಪ. ಅಯ್ಯೋ ಮಾವ, ನಿಮ್ಮಲ್ಲಿ ಇಷ್ಟೊಂದು ನೋವಿದ್ಯಾ? ಮಾವ ಅಳ್ಬೇಡಿ ಮಾವ, ಕಣ್ಣೋರ್ಸ್ಕೊಳ್ಳಿ. ಯಾವತ್ತು ನನಗೆ ಯಾರು ಇಲ್ಲ ಅಂತ ನೀವು ಯಾವತ್ತೂ ಅನ್ಕೊಂಬೇಡಿ. ನಿಮ್ಮನ್ನ ಅತ್ತೆನ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಸರಿ ಕಣಪ್ಪ ಆಯ್ತು, ನೀನೇ ಇನ್ಮೇಲೆ ನನ್ನ ಮಗ ಕಣಪ್ಪ. ಸರಿ ಕಣಪ್ಪ ಆಯ್ತು, ತಡಿ ಬೋರ್ವೆಲ್ ಆಫ್ ಮಾಡ್ಬಿಟ್ಟು ಬರ್ತೀನಿ, ಹೋಗಿ ತಿಂಡಿ ತಿನ್ನೋಣ. ಸರಿ ಮಾವ ಆಯ್ತು. ವಾವ್, ಇಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ಲ. ನಮ್ಮ ಮಾವ ಅವ್ರು ತುಂಬಾ ಕಷ್ಟಪಟ್ಟು ಎಲ್ಲಾನು ಬೆಳೆದಿದ್ದಾರೆ. ದಿಲೀಪ, ಅಲ್ಲಿದೀಯಾ? ಅಲ್ಲೇ ಬರ್ತೀನಿರು. ಓ, ಇಲ್ಲೇನಪ್ಪ ಈ ಕಡೆ ಬಂದು ನಿಂತ್ಬಿಟ್ಟಿದ್ಯಾ? ಮಾವ, ಅಲ್ಲಿಂದ ನೋಡ್ದೆ ನೀರೆಲ್ಲ ಹರಿತಾ ಇತ್ತಲ್ಲ, ಹಂಗೆ ಎಲ್ಲಿಂದ ಬರ್ತಾ ಇದೆ ನೀರು ಅಂತ ನೋಡ್ಕೊಂಡು ಇಲ್ಲಿ ಗಂಟ ಬಂದೆ ನೋಡಿ. ಅಲ್ಲ, ಹೊಲ ಎಲ್ಲ ತುಂಬಾ ಚೆನ್ನಾಗಿದೆ, ಬೆಳೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಏನ್ ಮಾವ ಇದು, ಭತ್ತನಾ? ಹೌದಪ್ಪ, ಭತ್ತ ತುಂಬಾ ಚೆನ್ನಾಗಿ ಬೆಳೆದಿದೆ ಮಾವ. ಅಯ್ಯೋ, ಇಷ್ಟು ಬರೋ ಅಷ್ಟೊತ್ತಿಗೆ ನಮ್ ಪಾಡು ಅಷ್ಟಿಷ್ಟಲ್ಲ ಕಣಪ್ಪ. ಈಗಂತೂ ಕೆಲಸದವ್ರು ಬೇರೆ ಸಿಗೋದಿಲ್ಲ, ಅವ್ರನ್ನೆಲ್ಲ ಹುಡುಕಿ ತಡ್ಕಿ ಮಾಡ್ಸ ಅಷ್ಟೊತ್ತಿಗೆ ಸಾಕಾಗಿ ಹೋಗುತ್ತೆ. ಆದ್ರೂ ಇಷ್ಟೆಲ್ಲ ಮಾಡಿದಿರಲ್ಲ ಮಾವ, ಗ್ರೇಟ್. ಸರಿ ಕಣಪ್ಪ ಆಯ್ತು, ಬಾ ಮತ್ತೆ ಸಂಜೆ ಮೇಲೆ ಮತ್ತೆ ಇನ್ನೊಂದ್ರ ಒಂದು ಬಂದ್ರಾಯ್ತು. ಬಾ, ಇವಾಗ ಫಸ್ಟ್ ತಿಂಡಿ ತಿನ್ನುವಂತೆ. ಅಲ್ಲ ಪಾಪ, ಊರಿಂದ ಬಂದನು ಇಲ್ಲಿಗೆ ನನ್ ಜೊತೆಲೆ ಬಂದಲ್ಲ. ಮನೇಲಿ ಇದ್ದು ತಿಂಡಿ ತಿನ್ಕೊಂಡು ಆರಾಮಾಗಿ ರೆಸ್ಟ್ ಮಾಡಿದ್ರೆ ಆಯ್ತಿತ್ತಪ್ಪ. ರೆಸ್ಟ್ ಮಾಡೋದ್ ಇದ್ದಿದ್ದೆ ಮಾವ, ಇದ್ದಾಗ ಏನಾದ್ರೂ ಒಂದು ಸಾಧನೆ ಮಾಡು ಅಂತ ದೊಡ್ಡೋರು ಹೇಳಿದ್ದಾರೆ. ಎಂಥ ಮಾತಂದಪ್ಪ, ನಿಜವಾಗ್ಲೂ ಎಲ್ಲ ಗಂಡ್ಮಕ್ಳು ನಿಂತರನೇ ಇದ್ಬಿಟ್ರೆ ನಮ್ ದೇಶದ ಬಡತನ ಆದಷ್ಟು ಬೇಗ ದೂರ ಆಗ್ಬಿಡುತ್ತೆ. ನಮ್ ದೇಶ ಬಡತನ ಇದೆ ಅಂತ ಯಾರ್ ಮಾವ ಹೇಳಿದ್ದು? ನಮ್ ದೇಶ ಶ್ರೀಮಂತ ದೇಶ ಗೊತ್ತಾ? ಸಾರಿ ಕಣಪ್ಪ ಆಯ್ತು. ಸರಿ ಬಾ ಹೋಗೋಣ, ಮೊದ್ಲು ತಿಂಡಿ ತಿನ್ನೋಣ ಬಾ. ನಿಮ್ ಅತ್ತೆ ಆಮೇಲೆ ನನ್ ಮೇಲೆ ಕೂಗಾಡ್ಬಿಡ್ತಾಳೆ, ಅಲ್ಲ ಮಗಿನ ತಿಂಡಿ ತಿನ್ನ ಮಗಿನ ಕರ್ಕೊಂಡು ಹೋಗ್ಬಿಟ್ಟು ಇಷ್ಟೊತ್ತು ಗಂಟ ಓಡಾಡ್ಸ್ಕೊಂಡ್ ಬಂದಿದ್ದೀರಾ ಅಂತವ. ಅವಳ ಬಾಯಿಗೆ ಏನಾದ್ರು ನಾನು ಸಿಕ್ಬಿಟ್ಟೆ ಅಂತಂದ್ರೆ ನನ್ ಗತಿ ಅದೋ ಗತಿ. ಸರಿ ಮಾವ, ನೀವ್ ಅತ್ತೆಗೆ ಎಷ್ಟೊಂದು ಎದುರ್ಕೋತೀರಾ ನೋಡಿ. ಅದು ಎದುರಿಕೆ ಅಲ್ಲ ಕಣಪ್ಪ, ಪ್ರೀತಿ. ನೀನು ಮುಂದೆ ಮದ್ವೆ ಆಯ್ತಿಯಲ್ಲ, ಅವಾಗ ನಿನಗೂ ಗೊತ್ತಾಗುತ್ತೆ ಬಿಡು. ನಾನು ನಿಮ್ಮ ಅತ್ತೆ ಎಷ್ಟೇ ಜಗಳ ಆಡ್ಲಿ ಹೊಡೆದಾಡ್ಲಿ ಏನೇ ಆಗ್ಲಿ, ಆದ್ರೆ ನಾವಿಬ್ರು ಯಾವತ್ತೂ ಒಬ್ರು ಮೇಲೊಬ್ರು ಕೋಪ ಮಾಡ್ಕೊಳ್ಳೋದೇ ಇಲ್ಲ ಕಣಪ್ಪ. ಅವಳನ್ ಬಿಟ್ಟು ನನ್ಗಿರಕ್ಕಾಗಲ್ಲ, ನನ್ನನ್ ಬಿಟ್ಟು ಅವಳಿರಲ್ಲ ನೋಡು. ಅದಕ್ಕೆ ಮಾವ, ಇಷ್ಟು ವರ್ಷ ಆದ್ರೂ ನೀವು ಇಷ್ಟು ಖುಷಿಯಿಂದ ಜೊತೆಲೆ ಬಾಳ್ತಿರೋದು. ಸರಿ ಸರಿ ಬಾರಪ್ಪ, ಇನ್ ಟೈಮ್ ಆಗ್ಬಿಡುತ್ತೆ, ಹೋಗೋಣ. ಸರಿ ಮಾವ ಆಯ್ತು, ನಡೀರಿ. ನಾನು ಹಿಂದೆಯಿಂದ ಬರ್ತೀನಿ, ನಿಮ್ ಮುಂದೆ ನಡೀರಿ. ಅಯ್ಯೋ, ಇಲ್ಲಿದ್ದು ಏನ್ ಮಾಡ್ತೀಯ, ಬಾರಪ್ಪ. ಅದೇ ಹೊಲ, ಅದೇ ಗದ್ದೆ.
ನಿಮ್ಗೆ ಹಂಗ ಅನ್ನಿಸ್ತಾ ಇದೆ ಮಾವ, ದಿನಾ ನೋಡ್ತಿರಲ್ಲ ಅದಕ್ಕೆ. ನನ್ಗೆ ಇವತ್ತು ಹೊಸ್ದಾಗಿ ನೋಡ್ತಿರೋದ್ರಿಂದ ಏನೋ ಒಂಥರ ಖುಷಿ ಆಗ್ತಾ ಇದೆ. ಇಲ್ಲೇ ಇನ್ನ ಸ್ವಲ್ಪ ಹೊತ್ತು ಇರ್ಬೇಕು ಅಂತ ಅನ್ನಿಸ್ತಾ ಇದೆ. ಅದಕ್ಕೇನಂತೆ, ಆಮೇಲೆ ಬರೋಣ ಬಾ, ಹೋಗೋಣ ಈಗ. ಸರಿ ಮಾವ, ಆಯ್ತು, ನಡೀರಿ ಹೊರಡೋಣ.